ಹಾಯ್, ವೆಲ್ಕಮ್ ಟು ಕನ್ನಡ ಕ್ರೋಶೆಟ್ ಹೌಸ್. ಇವತ್ತು ಈ ರೀತಿ ಸನ್ಫ್ಲವರ್ ಕೀಚೈನ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಸ್ಟಾರ್ಟಿಂಗ್ ನಾನು ಇವಾಗ ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಮ್ಯಾಜಿಕ್ ರಿಂಗ್ ಮಾಡಿಕೊಂಡು ಇದರೊಳಗಡೆ 6 ಸಿಂಗಲ್ ಕ್ರೋಶೆಗಳನ್ನು ಹಾಕೊಳ್ತಿದ್ದೀನಿ. ಈ ರೀತಿ 6 ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡು ನೆಕ್ಸ್ಟು ಫಸ್ಟ್ ಸಿಂಗಲ್ ಕ್ರೋಶೆಗೆ ನಾನು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಿದ್ದೀನಿ. ಸ್ಟಿಚ್ ಮಾರ್ಕರ್ನ ಹಾಕ್ಕೊಳ್ತಿದ್ದೀನಿ ಫಸ್ಟ್ ಸ್ಟಿಚ್ಚಿಗೆ. ನೆಕ್ಸ್ಟ್ ಇವಾಗ ನಾನು ಸೇಮ್ ಸ್ಟಿಚ್ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀನಿ. ಈ ರೌಂಡಲ್ಲಿ ಪ್ರತಿಯೊಂದು ಸಿಂಗಲ್ ಕ್ರೋಶೆಗೂ ನಾವು 2 ಸಿಂಗಲ್ ಕ್ರೋಶೆಗಳನ್ನು ಮಾಡ್ಕೊಳ್ಬೇಕು. ಟೋಟಲು 12 ಸಿಂಗಲ್ ಕ್ರೋಶೆಗಳಿರುತ್ತೆ. ನೋಡಿ, ಈ ರೀತಿ ಪೂರ್ತಿ ರೌಂಡು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇವಾಗ ಫಸ್ಟ್ ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇವಾಗ ಎರಡನೇ ಸ್ಟಿಚ್ಚಿಗೆ 2 ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು 2 ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದು ಸಿಂಗಲ್ ಕ್ರೋಶೆ ಮತ್ತು 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಪೂರ್ತಿ ರೌಂಡನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಫಸ್ಟ್ ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾನು ಸ್ಟಿಚ್ ಮಾರ್ಕರ್ನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ. ನೆಕ್ಸ್ಟ್ ಸ್ಟಿಚ್ಚಿಗೆ ಇವಾಗ 2 ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ. ಇದೇ ರೀತಿ ಈ ರೌಂಡು ಕಂಟಿನ್ಯೂ ಮಾಡಿಕೊಳ್ಬೇಕು. ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ, ಎರಡು ಸಿಂಗಲ್ ಕ್ರೋಶೆ ಇವಾಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ. ಹೀಗೆ ಪೂರ್ತಿ ರೌಂಡು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಫಸ್ಟ್ ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸ್ಟಿಚ್ ಮಾರ್ಕರ್ನ ಹಾಕ್ಕೊಳ್ತಿದ್ದೀನಿ. ಈ ರೌಂಡಲ್ಲಿ ಬರೀ ಸಿಂಗಲ್ ಕ್ರೋಶೆಗಳಷ್ಟೇ ಹಾಕ್ಕೊಳ್ಬೇಕು. ಎಲ್ಲ ಸ್ಟಿಚ್ಚಿಗೂ ಒಂದೊಂದು
ಸಿಂಗಲ್ ಕ್ರೋಶೆಗಳನ್ನು ಹಾಕೊಳ್ಬೇಕು ಈ ರೌಂಡಲ್ಲಿ. ಪೂರ್ತಿ ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಈ ರೀತಿ ಸ್ಟಿಚ್ ಮಾರ್ಕನ್ನು ತೆಗೆದು ಫಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಡು ಸೇಮ್ ಅದೇ ರೀತಿ ಬ್ರೌನ್ ಕಲರ್ ಥ್ರೆಡ್ಡಲ್ಲಿ ನಾನು ಒಂದು ಸರ್ಕಲ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇದೆರಡನ್ನೂ ನಾವು ಹೀಗೆ ಜಾಯಿಂಟ್ ಮಾಡ್ಕೊಳ್ತಾ ನೆಕ್ಸ್ಟು ಪೆಟಲ್ಸ್ನ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ. ನೋಡಿ, ಇವಾಗ ನಾನು ಎರಡನ್ನೂ ಸೇಮ್ ಒಂದೇ ರೀತಿ ಇಟ್ಕೊಂಡು ಒಂದು ಸ್ಟಿಚ್ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ನಾವು ಪೆಟಲ್ಸ್ ಹಾಕ್ಕೊಳ್ಳುವಾಗ ಅದು ಆ ಕಡೆ ಈ ಕಡೆ ಜರುಗ್ಕೊಳ್ಬಾರ್ದು ಅಂತ ಹೇಳಿ ಒಂದು ಸ್ಟಿಚ್ ಮಾರ್ಕನ್ನು ಹಾಕಿದ್ದೀನಿ. ನೆಕ್ಸ್ಟು ನಾನು ಇವಾಗ ಪೆಟಲ್ಸ್ ಮಾಡ್ಕೊಳ್ಳೋದಕ್ಕೆ ಯೆಲ್ಲೋ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಹೀಗೆ ಥ್ರೆಡ್ನ ಇಟ್ಕೊಂಡು ನಾವು ಎರಡು ಸರ್ಕಲ್ದು ಚೈನ್ ಸ್ಟಿಚ್ ಒಳಗಡೆಯಿಂದ ಕ್ರೋಶನ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಂಡು ಒಂದು ಚೈನ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಟ್ರಿಪಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ ಸೇಮ್ ಸ್ಟಿಚ್ ಒಳಗಡೆಗೆ. ಇವಾಗ ಎರಡು ಚೈನ್ ಹಾಕ್ಕೊಂಡು ನಾವು ಟ್ರಿಪಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ಆ ಒಂದು ಸ್ಟಿಚ್ಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಟ್ರಿಪಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಸೇಮ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಎರಡು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಫಸ್ಟ್ ಪೆಟಲ್ನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಎರಡನೇ ಪೆಟಲ್ನ ಹಾಕ್ಕೊಳ್ತಾ ಇದ್ದೀನಿ. ಎರಡು ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ ಸೇಮ್ ಸ್ಟಿಚ್ ಒಳಗಡೆ. ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ತಿದ್ದೀವಿ ಒಂದು. ಎರಡು ಚೈನ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ಸ್ಟಿಚ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಸ್ಟಿಚ್ಗೆ ಒಂದು ಟ್ರಿಪಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕೊಳ್ತಿದ್ದೀನಿ ಸೇಮ್ ಸ್ಟಿಚ್ ಒಳಗಡೆ. ಮತ್ತೆ 2 ಚೈನ್ ಹಾಕೊಂಡು ನೆಕ್ಸ್ಟ್ ಸ್ಟಿಚ್ಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದು 2ನೇ ಪೆಟಲ್ಲು. ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಕಾಣಿಸ್ತಿದೆ. ಇವಾಗ ಪೂರ್ತಿ ಇಲ್ಲಿವರೆಗೂ ಅಂದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಅಲ್ಲಿವರೆಗೂ ನಾನು ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಕ್ಲೀನ್ ಆಗಿ ಬ್ಯಾಕ್ ಸೈಡ್ ಸಹ ಸೇಮ್ ಫಿನಿಶಿಂಗ್ ಬರೋ ರೀತಿಯಲ್ಲಿ ನೀವು ನೋಡ್ಕೊಂಡು ಪೆಟಲ್ಸ್ ನ ಹಾಕೊಳ್ಬೇಕು. ಇವಾಗ ಈ ಗ್ಯಾಪ್ ಒಳಗಡೆ ಈ ರೀತಿ ಸ್ಟಫಿಂಗ್ ನಾನು ಫಿಲ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಸ್ಟಫಿಂಗ್ ಫಿಲ್ ಮಾಡ್ಕೊಂಡು ಆದ್ಮೇಲೆ ನಾನು ಮತ್ತೆ ಪೆಟಲ್ಸ್ ನ ಹಾಕೊಂಡು ಲಾಸ್ಟ್ ವರ್ಗುನು ಈ ರೌಂಡ್ ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ರೀತಿ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ನಾವು ಬಿಗಿನಿಂಗ್ 2 ಚೈನ್ ಹಾಕೊಂಡಿದ್ವಿ ಅಲ್ವಾ, ಯೆಲ್ಲೋ ಕಲರ್ ಥ್ರೆಡ್ ನ ಜಾಯಿನ್ ಮಾಡ್ಕೊಳ್ಳುವಾಗ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಒಂದು ಚೈನ್ ಹಾಕೊಂಡು ಥ್ರೆಡ್ ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಸನ್ಫ್ಲವರ್ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಈ ಥ್ರೆಡ್ ನ ನಾವು ಒಳಗಡೆಗೆ ಸೇರಿಸಬೇಕು. ಅಂದ್ರೆ ಈಚೆ ಕಡೆ ಕಾಣದೇ ಇರೋ ರೀತಿಯಲ್ಲಿ ಒಳಗಡೆಗೆ ಹೊಲ್ಕೊಳ್ತಿದ್ದೀನಿ. ನೋಡಿ, ಹೀಗೆ ಸೂಜಿಗೆ ಪೋಣಿಸ್ಕೊಂಡು ನೆಕ್ಸ್ಟ್ ಹಿಂದೆಗಡೆಯಿಂದ ನಾವು ಹೀಗೆ ಒಳಗಡೆಗೆ ಸೇರಿಸಿ ಒಂದು ಸ್ಟಿಚ್ ಅನ್ನ ಹಾಕೊಂಡು ಥ್ರೆಡ್ ನ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ ಥ್ರೆಡ್, ಅದನ್ನ ಹೀಗೆ ಒಳಗಡೆಗೆ ತಳ್ಳಿದ್ರೆ ಆಯ್ತು. ನೋಡಿ, ಇದು ಸನ್ಫ್ಲವರ್ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಕೀ ಚೈನ್ ರಿಂಗ್ ನ ಅಟ್ಯಾಚ್ ಮಾಡ್ತಿದ್ದೀನಿ. ಬ್ಯಾಕ್ ಸೈಡ್ಗೆ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಕೀ ಚೈನ್ ರಿಂಗ್ ನ. ನೋಡಿ, ಹೀಗೆ ಥ್ರೆಡ್ ಒಳಗಡೆಗೆ ರಿಂಗ್ ನ ಸೇರಿಸ್ಕೊಂಡು ನಾನು ಹೀಗೆ ಇವಾಗ ನೆಕ್ಸ್ಟ್ ಕೀ ಚೈನ್ ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಕೀ ಚೈನ್ ಸೇರಿಸ್ಕೊಂಡ್ಮೇಲೆ ಕ್ಲೀನ್ ಆಗಿ ಟೈಟ್ ಮಾಡಿದ್ರೆ ಆಯ್ತು. ಕೀ ಚೈನ್ ಫಿಕ್ಸ್ ಆಗಿದೆ. ನೋಡಿ, ಈ ರೀತಿ ಫುಲ್ ಫಿನಿಶ್ ಆದ್ಮೇಲೆ ಸನ್ಫ್ಲವರ್ ಕೀ ಚೈನ್ ಈ ರೀತಿ ಕಾಣಿಸ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.